ಸರಿ. ನಾನು ನಿಮಗೆ ರಮೇಶ್ ಕಾಲೇಜು ಪ್ರೇಮಕತೆ ಒಂದು ದೀರ್ಘ ಹೃದಯಸ್ಪರ್ಶಿ ಶೈಲಿಯಲ್ಲಿ ಬರೆಯುತ್ತೇನೆ. ಕತೆ ಪ್ರೇಮದ ಹಾದಿಯಲ್ಲಿ ರಮೇಶ್. ಬೆಂಗಳೂರು ನಗರದ ಒಂದು ಖ್ಯಾತ ಕಾಲೇಜಿನಲ್ಲಿ ಬಿ.ಕಾಂ ಓದುತ್ತಿದ್ದ ರಮೇಶ್ ಒಬ್ಬ ಸರಳ ಮುದ್ದಾದ ಹುಡುಗ. ಗ್ರಾಮದಿಂದ ಬಂದಿದ್ದ ಅವನು ದೊಡ್ಡ ನಗರ ಜೀವನಕ್ಕೆ ಹೊಸವನಾಗಿದ್ದ. ಹಳೆಯ ಪುಸ್ತಕಗಳು, ಹಾಸ್ಟೆಲ್ ಜೀವನ, ಕ್ಲಾಸ್ ರೂಮ್ ಮಜಾ ಇವು ಅವನ ದಿನನಿತ್ಯದ ಸಂಗಾತಿಗಳಾಗಿದ್ದವು. ಆ ದಿನ ಅವನು ಕಾಲೇಜು ಲೈಬ್ರರಿಯಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದಾಗ ಎದುರು ಬಂದು ಕುಳಿತಳು ಆರತಿ. ಆಕೆಯ ಕಣ್ಣುಗಳಲ್ಲಿ ಒಂದು ನಿರಪರಾಧ ಮಿಂಚು, ತುಟಿಗಳಲ್ಲಿ ಹಸಿರು ನಗು. ಮೊದಲ ನೋಟದಲ್ಲೇ ರಮೇಶ್ನ ಹೃದಯದಲ್ಲಿ ಏನೋ ಬದಲಾವಣೆಯಾಯಿತು. ಪುಸ್ತಕದ ಅಕ್ಷರಗಳು ಅವನ ಕಣ್ಣಿಗೆ ಗೋಚರಿಸಲಿಲ್ಲ, ಏಕೆಂದರೆ ಮನಸ್ಸೆಲ್ಲ ಆಕೆಯ ಮೇಲೆ ನಿಂತಿತ್ತು. ಕಾಲಕ್ರಮೇಣ ರಮೇಶ್ ಮತ್ತು ಆರತಿ ಒಟ್ಟಿಗೆ ನೋಟ್ಸ್ ಹಂಚಿಕೊಳ್ಳಲು ಆರಂಭಿಸಿದರು. ಲಂಚ್ ಬ್ರೇಕ್ ಸಮಯದಲ್ಲಿ ಹಾಸ್ಯ ಕತೆಗಳು, ಕ್ಯಾಂಟೀನ್ನಲ್ಲಿ ಚಹಾ, ಮಳೆ ಬಂದಾಗ ಒಟ್ಟಿಗೆ ಛತ್ರಿ ಹಿಡಿದು ನಡೆದ ಕ್ಷಣಗಳು ಇವುಗಳೆಲ್ಲ ಅವರ ಸ್ನೇಹವನ್ನು ಪ್ರೇಮಕ್ಕೆ ಕೊಂಡೊಯ್ದವು. ಒಂದು ದಿನ ಕಾಲೇಜಿನ ಹಿಂಭಾಗದ ಉದ್ಯಾನವನದಲ್ಲಿ ಹೃದಯ ಬಡಿತವನ್ನು ತಡೆದುಕೊಳ್ಳಲಾಗದೆ ರಮೇಶ್ ತನ್ನ ಮನದ ಮಾತು ಹೇಳಿಬಿಟ್ಟ. ಆರತಿ, ನಿನ್ನಿಲ್ಲದೆ ನನ್ನ ದಿನಗಳು ಖಾಲಿ ಅನ್ನಿಸುತ್ತವೆ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ಆಕೆಯ ಕಣ್ಣಲ್ಲಿ ಕಣ್ಣೀರಿನ ಹನಿ ಮೂಡಿತು. ಆದರೆ ಅದು ದುಃಖದ ಹನಿ ಅಲ್ಲ, ಸಂತೋಷದ ಹನಿ. ನಾನು ಅದೇ ಭಾವನೆ ಹೊಂದಿದ್ದೆ, ಆದರೆ ಹೇಳಲು ಹೆದರಿಕೊಂಡೆ ರಮೇಶ್ ಎಂದಳು. ಆ ಕ್ಷಣದಿಂದ ಅವರ ಬದುಕು ಬದಲಾಗಿತು. ಕಾಲೇಜಿನ ಪ್ರತಿ ಹಬ್ಬ, ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿ ಕ್ಲಾಸ್ ಎಲ್ಲವೂ ಅವರ ಪ್ರೇಮದ ಸಾಕ್ಷಿಗಳಾದವು. ಆದರೆ ಪ್ರತಿ ಪ್ರೇಮಕತೆಯಂತೆಯೇ ಇವರಿಗೂ ಅಡೆತಡೆ ಬಂದವು. ಆರತಿಯ ಮನೆಮಂದಿ ಆಕೆಗೆ ಬೇರೆ ಸಂಬಂಧ ಹುಡುಕಲು ಆರಂಭಿಸಿದರು. ರಮೇಶ್ನ ಹೃದಯದಲ್ಲಿ ಭಯ ಮೂಡಿತು, ತನ್ನ ಕನಸಿನ ಹುಡುಗಿಯನ್ನು ಕಳೆದುಕೊಳ್ಳುವ ಭಯ. ಆದರೆ ತನ್ನ ಪ್ರಾಮಾಣಿಕತೆ, ಪರಿಶ್ರಮ, ಪ್ರೀತಿಯಿಂದ ಅವನು ಆರತಿಯ ಕುಟುಂಬವನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದ. ಕೊನೆಗೆ ಕಾಲೇಜು ಮುಗಿದ ಮೇಲೆ ಇಬ್ಬರೂ ಒಟ್ಟಿಗೆ ಜೀವನಯಾನಕ್ಕೆ ಕಾಲಿಟ್ಟರು. ಅವರ ಪ್ರೀತಿ ಕಾಲೇಜು ದಿನಗಳ ನೆನಪುಗಳೊಂದಿಗೆ ಶಾಶ್ವತವಾಯಿತು. ಇದು ರಮೇಶ್ ಕಾಲೇಜು ಪ್ರೇಮಕತೆ, ನಿರಪರಾಧ ಸ್ನೇಹದಿಂದ ಹುಟ್ಟಿದ, ಅಡೆತಡೆಗಳನ್ನು ಗೆದ್ದ ಶಾಶ್ವತ ಪ್ರೀತಿಯ ಕತೆ. ನೀವು ಬಯಸಿದರೆ ನಾನು ಇದನ್ನು ಇನ್ನೂ ಭಾವನಾತ್ಮಕವಾಗಿ ದೀರ್ಘ ರೂಪದಲ್ಲಿ ಬರೆಯಬಹುದು. ಸಂಭಾಷಣೆಗಳು, ಘಟನೆಗಳ ವಿವರ, ಕುಟುಂಬದ ಅಡೆತಡೆ ಇತ್ಯಾದಿ ಸೇರಿಸಿ ಬರೆಯಬೇಕೆ?